ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಒಳ್ಳೆ ವಿಡಿಯೋ ತೊಗೊಂಡು ಬಂದಿದ್ದೀನಿ ನಮ್ಮೆಲ್ಲ ಡೆಲಿವರಿ ಬಾಯ್ಸ್ಗೋಸ್ಕರ. ಇವತ್ತು ತುಂಬ ಜನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ನೋಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತದೆ. ನಮ್ಮ ಯಾವುದೇ ಒಂದು ಡೆಲಿವರಿ ಆ್ಯಪ್ಗಳು ನಮ್ಮ ಕಂಪ್ನಿಯಲ್ಲಿ ಬನ್ನಿ ಜಾಯ್ನ್ ಆಗಿ ತಿಂಗಳಿಗೆ 45,000 ಅರ್ನ್ ಮಾಡ್ಬೋದು, ನಮ್ಮ ಕಂಪ್ನಿಲಿ ಬನ್ನಿ ತಿಂಗಳಿಗೆ 50,000 ಅರ್ನ್ ಮಾಡ್ಬೋದು. ಈ ಥರ ಒಬ್ರಿಗೊಬ್ರಿಗೆ ಕಾಂಪಿಟೇಷನ್ ಆಗಿ ಎಷ್ಟು ಬೇಕಷ್ಟು ಅವರವರೇ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ಈಗ ಹೊಸಬ್ರಿಗೆ ಬರ್ತಕ್ಕಂಥ ಡೆಲಿವರಿ ಬಾಯ್ಸ್ಗೆ ಇರ್ಬೋದು, ಹಳಬರಿಗೆ ಆಗಿರ್ಬೋದು, ಯಾವ ಕಂಪ್ನಿಲಿ ಕೆಲಸ ಮಾಡೋದಂಗಾದ್ರೆ 50,000 ತಿಂಗಳಿಗೆ ಅರ್ನ್ ಮಾಡ್ಬೋದಾ, ಇದೆಲ್ಲ ನಿಜನಾ ಅಂತ ತುಂಬ ಜನಕ್ಕೆ ಡೌಟ್ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋ ತಗೊಂಡು ಬಂದಿದ್ದೀನಿ. ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಅವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎವ್ರಿ ಡೇ ಇದೇ ಥರ ಒಂದು ಹೊಸ ವಿಡಿಯೋ ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಇದೇ ಥರ ವಾಚ್ ಮಾಡ್ತಾ ಇರಿ, ನಿಮಗೆ ಹೆಲ್ಪ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವಾಗ ಎಲ್ಲ ಹುಡುಗರಿಗೆ ಗೊತ್ತಿರೋ ವಿಚಾರ. ಯಾಕೆಂದರೆ ತುಂಬ ಕಾಂಪಿಟೇಷನ್, ಒಂದಲ್ಲ ಎರಡಲ್ಲ ಸುಮಾರು ಆ್ಯಪ್ಗಳು ಬಂದ್ಬಿಟ್ಟಿದೆ. ಡೆಲಿವರಿ ಆ್ಯಪ್ಗಳು ರಾಪಿಡೋ, ಪೋರ್ಟರ್, ಸ್ವಿಗ್ಗಿ, ಝೊಮ್ಯಾಟೊ, ಅಂಕಲ್ ಡೆಲಿವರಿ.com, ಫ್ಲಿಪ್ಕಾರ್ಟ್, ಅಮೆಝಾನ್ ಹೇಳ್ತಾ ಹೋದ್ರೆ ಇನ್ನೂ ಒಂದಲ್ಲ, ಬಿಗ್ ಬಾಸ್ಕೆಟು, ಬೆಜ್ಜಾನಿದ್ದಾವೆ, ಜುಪಿಟೋ. ಹಾಗಾಗಿ ಹುಡುಗರಿಗೆ ಗೊಂದಲ್ಲ, ಯಾವುದರಲ್ಲಿ ಅರ್ನ್ ಮಾಡೋದು ಡ್ಯೂಟಿನ. ಇವ್ರು 50,000 ಆಗುತ್ತೆ ಅಂತಾರೆ, ಇವ್ರು 40,000 ಆಗುತ್ತೆ ಅಂತಾರೆ. ಬಟ್ ಅಲ್ಲೋಗಿ ಮಾಡಿದ್ರೆ ಮಾತ್ರ ಅಲ್ಲ ಗೊತ್ತಾಗೋದು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತವಾ. ಖಂಡಿತ ನೀರಿಗೆ ಇಳಿದ ಮೇಲೇ ಗೊತ್ತಾಗೋದು ಆಳ ಎಷ್ಟಿದೆ ಅಂತ ನೀರ್ದು. ಸುಮ್ಮನೆ ಆಚೆಲ್ಲಿ ನಿಂತ್ಕೊಂಡು ದಡದಲ್ಲಿ ನಿಂತ್ಕೊಂಡು ಯಾವುದನ್ನೂ ಹೇಳೋಕ್ಕಾಗಲ್ಲ. ಈ ಡೆಲಿವರಿ ಜಾಬು ಅಷ್ಟೇ, ಡ್ಯೂಟಿ ಮಾಡ್ದಾಗಲೇ ಗೊತ್ತಾಗುತ್ತೆ ಒಂದು ದಿನಕ್ಕೆ ಎಷ್ಟು ಅರ್ನ್ ಮಾಡ್ಬೋದು, ಒಂದು ಮಂತಿಗೆ ಎಷ್ಟು ಅರ್ನ್ ಮಾಡ್ಬೋದು ಅಂತ. ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಹೇಳ್ತೀನಿ ಕೇಳಿ, ನಿಮ್ಮ ಕೆಪಾಸಿಟಿ ಅದು. ನೀವು ಕರೆಕ್ಟಾಗಿ ಡ್ಯೂಟಿ ಮಾಡ್ತೀರಾ, ಕೆಪಾಸಿಟಿ ಇದೆಯಾ ನಮ್ಮ ಕೈಲಿ ಮಾಡೋಕ್ಕೆ ಅಂದರೆ 50 ಅಲ್ಲ 60,000 ಅರ್ನ್ ಮಾಡ್ಬೋದು. ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ, ಈ ಲೊಕೇಶನ್ನೇ ಗೊತ್ತಿಲ್ಲ, ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಸೋಂಬೇರಿಗಳಾದರೆ 20,000 ಅರ್ನ್ ಮಾಡೋಕ್ಕಾಗಲ್ಲ. ಬನ್ನಿ ಯಾವ್ಯಾವ ಆ್ಯಪಲ್ಲಿ ಎಷ್ಟು ಅರ್ನ್ ಆಗುತ್ತೆ ಹಂಗಾರೆ. ಫಸ್ಟ್ ತೊಗೊತೀನಿ ಸ್ವಿಗ್ಗಿ ಝೊಮ್ಯಾಟೋನೇ ತೊಗೊತೀನಿ. ಯಾಕೆಂದರೆ ಸ್ವಿಗ್ಗಿ ಝೊಮ್ಯಾಟೋ ಜಾಸ್ತಿ ಜನ ಚೂಸ್ ಮಾಡ್ತಾರೆ. ಏನಕ್ಕಪ್ಪ ಅಂದರೆ ಅವ್ರ ಏರಿಯಾದಲ್ಲೇ ಇರ್ತೀವಿ. ಈಗ ಒಂದು ಝೋನ್ ಅಂತ ಹಾಕ್ಸ್ಕೊಂಡ್ರೆ ನಾವು ಇರ್ತಕ್ಕಂಥ ನಮ್ಮ ಮನೆ ಏನಿರುತ್ತೆ, ನಮ್ಮ ಮನೆಯಿಂದ ಸರೌಂಡಿಂಗ್ 10 ಕಿಲೋಮೀಟ್ರು ಇಲ್ಲೇ ಝೋನ್ ಹಾಕ್ಸ್ಕೊಂಡ್ಬಿಡ್ತಾರೆ. ಏನಕ್ಕಪ್ಪ ಅಂದರೆ ಮನೆ ಹತ್ತಿರ ಇರುತ್ತೆ, ಲೊಕೇಶನ್ ಗೊತ್ತಿರುತ್ತೆ, ಮ್ಯಾಪ್ ಯೂಸ್ ಮಾಡ್ತಕ್ಕಂಥ ನೆಸೆಸಿಟಿ ಇರಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಗೆ ಸ್ವಲ್ಪ ಸೇಫ್ಟಿ. ಎಲ್ಲ ಪರಿಚಯದವ್ರು ಜನ ಇರ್ತಾರೆ, ಏನಾದ್ರು ಆದ್ರೂ ತೊಂದರೆ ಆದರೆ ಇಮಿಡಿಯೇಟ್ ಕಾಲ್ ಮಾಡಿದರೆ ಎಲ್ಪ್ ಮಾಡ್ತಾರೆ ಬಂದು. ಮತ್ತು ನೈಟಲ್ಲಿ ಕೂಡ ಓಡಾಡೋಕ್ಕೆ ಭಯ ಇರಲ್ಲ, ಗೊತ್ತಿರೋ ರೋಡ್ಗಳು ಇರೋದ್ರಿಂದ ಸ್ವಲ್ಪ ಶಾರ್ಟ್ಕಟ್ಟಾಗಿ ಹೋಗ್ಬೋದು. ಟ್ರಾಫಿಕ್ ಸಮಸ್ಯೆನೂ ಸ್ವಲ್ಪ ಕಂಟ್ರೋಲ್ ಆಗಿರುತ್ತೆ, ಯಾಕೆಂದರೆ ಶಾರ್ಟ್ಕಟ್ ರೋಡ್ ಗೊತ್ತಿರೋದ್ರಿಂದ ವೇಗವಾಗಿ ಡೆಲಿವರಿ ಮಾಡ್ಬೋದು. ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಇಟ್ಕೊಂಡು ಏನು ಮಾಡ್ತಾರೆ, ತುಂಬ ಜನ ಸ್ವಿಗ್ಗಿ ಝೊಮ್ಯಾಟೋನೇ ಚೂಸ್ ಮಾಡ್ತಾರೆ. ಅರ್ನಿಂಗ್ಸ್ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಓವರ್ ಟೈಮ್ ಆದರೂ ಪರವಾಗಿಲ್ಲ, ಡ್ಯೂಟಿ ಮುಗಿಸ್ಕೊಂಡು 10 ನಿಮಿಷಕ್ಕೆ ಮನೆಗೆ ಹೋಗ್ಬಿಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಏನು ಮಾಡ್ತಾರೆ, ತುಂಬ ಜನ ಸ್ವಿಗ್ಗಿ ಝೊಮ್ಯಾಟೋನೇ ಜಾಸ್ತಿ ಚೂಸ್ ಮಾಡ್ತಾರೆ. ಹಾಗಾದ್ರೆ ಇವಾಗ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ತಿಂಗಳಿಗೆ 40,000 ರಿಂದ 50,000 ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಮಾಡ್ತಾರೆ, ಸೀನಿಯರ್ಸ್ ಇದಾರಲ್ಲ ಅವ್ರು ಮಾಡ್ತಾರೆ, 50,000 ಅಲ್ಲ 60,000 ಮಾಡ್ತಾರೆ. ಬಟ್ ಅವರು ಓವರ್ ಟೈಮ್ ಎಫರ್ಟ್ ಹಾಕ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಲಾಗಿನ್ ಆಗ್ತಾರೆ, ಕೆಲವರು 5 ಗಂಟೆಗೆ ಲಾಗಿನ್ ಆಗ್ತಾರೆ, ನೈಟ್ 10 ಗಂಟೆ 12 ಗಂಟೆವರೆಗೂ ಹೊಡಿತಾರೆ. 15 ರಿಂದ 18 ಅವರ್ ಯಾರು ಡ್ಯೂಟಿ ಮಾಡ್ತಾರೋ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ 2 ರಿಂದ 2,500 ಸಾವಿರ ಅರ್ನ್ ಮಾಡ್ತಾರೆ. ಫಾರ್ ಮಂತ್ 50,000 to 60,000 ವರೆಗೂ ಅರ್ನ್ ಮಾಡೇ ಮಾಡ್ತಾರೆ ಕಂಪಲ್ಸರಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ. ಏನು ಸೀನಿಯರ್ಸು ಅತಿ ಓವರ್ ಟೈಮ್ ಮಾಡೋರು. ಹಂಗಾಗಿ ಎಲ್ಲ ಹೊಸಬ್ರಿಗೆ ಬರೋರು ಈ ಥರ ಮಾಡೋಕ್ಕಾಗಲ್ಲ. ಯಾಕೆಂದರೆ ಹೊಸಬ್ರಿಗೆ ಆ ರೆಸ್ಟೋರೆಂಟ್ ಅಡ್ರೆಸ್ ಗೊತ್ತಾಗಲ್ಲ, ಡ್ರಾಪ್ ಲೊಕೇಶನ್ ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗುತ್ತೆ. ಅಪಾರ್ಟ್ಮೆಂಟು ಎಲ್ಲೋ ಇದ್ದರೆ ಅದೆಲ್ಲೋ ಇನ್ನೊಂದು ಬೇರೆ ಗೇಟಲ್ಲಿ ತೋರಿಸ್ತಾ ಇರುತ್ತೆ. ನೈಟಲ್ಲೆಲ್ಲ ಯಾರಿಗೂ ಕೇಳೋಕ್ಕಾಗಲ್ಲ, ಜನ ಓಡಾಡ್ತಾ ಇರಲ್ಲ. ಒಟ್ಟು ಗೊತ್ತಿರೋರಾದ್ರೆ ಏನಾಗುತ್ತೆ, ಆ ಲೊಕೇಶನ್ನೇ ಯೂಸ್ ಮಾಡಲ್ಲ. ಅಪಾರ್ಟ್ಮೆಂಟ್ ಹೆಸರು ಬಂತ ಸೀದಾ ಹೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ಎಂಟ್ರಿ ಮಾಡಿಸಿ ಆ ಫ್ಲಾಟ್ ಹತ್ರ ಹೋಗಿ ಡೆಲಿವರಿ ಮಾಡಿಬಿಡ್ತಾರೆ ಸೀನಿಯರ್ಸ್ಗಳು. ಇವರಿಗೆ ಬೇಗ ಅರ್ನಿಂಗ್ಸ್ ಆಗುತ್ತೆ, ಬೇಗ ಡೆಲಿವರಿ ಆಗ್ತಾ ಇರುತ್ತೆ. ಬಟ್ ಹೊಸಬ್ರಿಗೆ ಹೋದವ್ರಿಗೆ ಏನು ಗೊತ್ತಾಗಲ್ಲ. ಮ್ಯಾಕ್ಸಿಮಮ್ ಒಂದು 3 to 4 ಮಂತ್ ಹೊಸಬ್ರು ಅರ್ನ್ ಮಾಡೋಕ್ಕಾಗಲ್ಲ ಯಾವುದೇ ಡೆಲಿವರಿ ಫೀಲ್ಡ್ ಬಂದರೆ. ಸ್ವಿಗ್ಗಿ ಝೊಮ್ಯಾಟೋದಲ್ಲಂತೂ ಇನ್ನೂ ಆಗೋದೇ ಇಲ್ಲ. ಯಾಕೆಂದರೆ ₹20 ₹30 ಆರ್ಡ್ರ್ಗಳು. ₹20 ₹30 ಆರ್ಡ್ರ್ ಮಾಡ್ಕೊಂಡು ನೀವು ಆ ಲೊಕೇಶನ್ ಸರಿಯಾಗಿ ಗೊತ್ತಿರಲ್ಲ, ಅವು ಇವು ಎಲ್ಲ ಹುಡುಕಾಡ್ಕೊಂಡು ಡೆಲಿವರಿ ಮಾಡೋಷ್ಟಿಗೆ ಟೈಮೇ ಆಗೋಗುತ್ತೆ. ಆ ಇನ್ಸೆಂಟಿವ್ ಕವರ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಬೆಳಗಿನ ನೈಟ್ವರೆಗೆ ₹500 ಮಾಡಿರ್ತಾರೆ, ಅದರಲ್ಲಿ ₹200 ಪೆಟ್ರೋಲ್ಗೆ ಹೊಟ್ಟೋಗುತ್ತೆ. ಏನಾಗುತ್ತಪ್ಪ ಇದ್ರ ಸವಾಸನೆ ಬೇಡ ಅನ್ನೋದು ಬಿಟ್ಟು ಹೋಗ್ಬಿಡ್ತೀರ. ಬಟ್ ಯಾವುದೇ ಕಾರಣಕ್ಕೂ ಡೆಲಿವರಿ ಫೀಲ್ಡ್ಗೆ ಬಂದಮೇಲೆ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಸ್ಟಾರ್ಟಿಂಗ್ ಹೇಳ್ತಿಲ್ವ 3 ಮಂತ್ಸು ನಿಮ್ಗೆ ಯಾವುದೇ ಅರ್ನಿಂಗ್ಸ್ ಆಗಲ್ಲ. ನೀವು ಬರೋ ಸ್ಯಾಲ್ರಿ ಅಲ್ಲಿಗೆ ಖರ್ಚಾಗ್ತಾ ಇರುತ್ತೆ. ನಿಮ್ಗೆ ಊಟ ತಿಂಡಿ ಗಾಡಿ ಪೆಟ್ರೋಲ್ ಮೇಂಟೆನೆನ್ಸ್ಗೆ ಹೋಗ್ತಾ ಇರುತ್ತೆ. ಬಟ್ ಸೆಟ್ ಮಾಡ್ಕೋಬೇಕು ಈ ಡೆಲಿವರಿ ಫೀಲ್ಡಿಗೆ ಬಂದಮೇಲೆ ಪಕ್ಕ 2 ರಿಂದ 3 ತಿಂಗಳು ನಮ್ಮ ಸ್ಯಾಲ್ರಿನೇ ಇಲ್ಲಪ್ಪ ಅಂದ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರನೇ ಈ ಡೆಲಿವರಿ ಫೀಲ್ಡಲ್ಲಿ ಮುಂದಿನ ದಿನಗಳಲ್ಲಿ ಅರ್ನ್ ಮಾಡ್ಬೋದು. ಹಾಗಾಗಿ ಸ್ವಿಗ್ಗಿ ಝೊಮ್ಯಾಟೋ ಅಷ್ಟೇ. ಸ್ಟಾರ್ಟಿಂಗ್ ಬಂದಾಗ ಯಾವುದೇ ಕಾರಣಕ್ಕೂ ದುಡ್ಡು ಉಳಿಸ್ತೀನಿ ಅಂದರೆ ಆಗಲ್ಲ. ಎಫರ್ಟ್ ಹಾಕಬೇಕು, ನೈಟ್ ಆ್ಯಂಡ್ ಡೇ ಮಾಡಬೇಕು, ಆಮೇಲೆ ಮಾತ್ರ ಅರ್ನಿಂಗ್ಸ್ ಮಾಡ್ಬೋದು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ. ಇದೊಂದು ಸ್ವಿಗ್ಗಿ ಝೊಮ್ಯಾಟೋ ಬಿಟ್ಟರೆ ನೆಕ್ಸ್ಟ್ ರಾಪಿಡೋನೇ ತೊಗೊಳೋಣ. ರಾಪಿಡೋ ಅಂತೂ ಚೆನ್ನಾಗಿದೆ, ಯಾಕೆಂದರೆ ಝೀರೋ ಕಮಿಷನ್ ಇರೋದ್ರಿಂದ ರಾಪಿಡೋದಲ್ಲಿ ಸುಮಾರು ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಾ ಇದೆ. ಬಟ್ ಅದು ಪೀಕ್ ಅವರಲ್ಲಿ ಅಷ್ಟೇ, ಮಾರ್ನಿಂಗ್ 8 to 11,
ಈವ್ನಿಂಗ್ 4 to 7 ಏನು ಆಫೀಸ್ ಟೈಮ್ ಇದೆಯಲ್ವಾ ಆ ಟೈಮಲ್ಲಿ ಮಾತ್ರ ಆರ್ಡರ್ ಬರ್ತಾ ಇದೆ. ಅದು ಬೆಸ್ಟ್ ಪರ್ಫಾರ್ಮೆನ್ಸರಿಗೆ ಮಾತ್ರ ಬ್ಯಾಕ್ ಟು ಬ್ಯಾಕು. ಆವರೇಜು ಬ್ಯಾಡ್ ಪರ್ಫಾರ್ಮೆನ್ಸರಿಗೆ ಆರ್ಡರ್ ತುಂಬ ಕಮ್ಮಿ ಕೊಡ್ತಾ ಇದ್ದಾನೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದರೆ ಗೊತ್ತಿರ್ಬೇಕು ಎಲ್ಲರಿಗೂ. ಆರ್ಡರ್ ಕ್ಯಾನ್ಸಲ್ ಮಾಡ್ದಂಗೆ ಅವ್ನು ಏನು ಆರ್ಡರ್ ಕೊಡ್ತಾನೋ ಅದ್ರ ರೂಟ್ ಎಲ್ಲ ಎತ್ಕೊಂಡು ಹೊಡಿತಾ ಇರ್ತಾರಲ್ಲ, ಅದು ಬೆಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೆ. ಅವರಿಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರುತ್ತೆ. ಒಂದು ಆವರೇಜ್ ಪರ್ ಡೇ 2,000 ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಇವಾಗಲೂ ಕೂಡ ಹುಡುಗರು. ನಾನು ನೋಡಿದ್ದೀನಿ ತುಂಬ ಜನನ. ಬಟ್ ಆವರೇಜು ಬ್ಯಾಡ್ ಪರ್ಫಾರ್ಮೆನ್ಸರಿಗೆ 1,000 ರೂಪಾಯಿ ಕೂಡ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ನು ಆರ್ಡರ್ ಕೊಡಲ್ಲ. ಪೀಕ್ ಅವರಲ್ಲಿ ಒಂದು 2-3 ಆರ್ಡರ್ ಕೊಡ್ತಾನೆ ಅಷ್ಟೇ. ಆಮೇಲೆ 10 ಗಂಟೆ ಆದ್ರೆ ಸ್ಟಾಪ್ ಎತ್ತಿ ಸೈಡಿಗೆ ಬಿಸಾಡ್ಬಿಡ್ತಾನೆ ನಿಮ್ಮನ್ನು. ಏನು ಬೆಸ್ಟ್ ಪರ್ಫಾರ್ಮೆನ್ಸ್ ಇರುತ್ತಲ್ಲ ಅವ್ರಿಗೆ ಮಾತ್ರ ಕೊಡ್ತಾ ಇರ್ತಾನೆ 10 ನಿಮಿಷಕ್ಕೆ ಒಂದೊಂದು ನಾನ್ ಪೀಕ್ ಅವರಲ್ಲೂ ಅವ್ರದ್ದು ಅರ್ನಿಂಗ್ಸ್ ಆಗುತ್ತೆ. ಸದ್ಯಕ್ಕೆ ಕೊಡ್ತಾ ಇದ್ದಾನೆ ಜೀರೋ ಕಮಿಷನ್ನು. ಬಟ್ ಕಮಿಷನ್ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ರಾಪಿಡೋದಲ್ಲಿ ಕಿಲೋಮೀಟ್ರಿಗೆ 10 ರೂಪಾಯಿ ಬೀಳಲ್ಲ ಎಲ್ಲರಿಗೂ. ಯಾಕಂದ್ರೆ ಒಬ್ಬರಿಗೆ ಒಂದೊಂದು ಕಮಿಷನ್ ಕಟ್ ಮಾಡ್ತಾನೆ. ಮುಂಚೆ ಎಲ್ಲ ಗೊತ್ತಿರಬೇಕು 5 to 20% ವರೆಗೂ ರಾಪಿಡೋದಲ್ಲಿ ಕಮಿಷನ್ ಕಟ್ ಮಾಡ್ತಾನೆ. ಹಂಗಾಗಿ ಏನಾಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಕಮಿಷನ್ ಕಟ್ ಆಗೋದ್ರಿಂದ ಕಿಲೋಮೀಟ್ರಿಗೆ 7 ರೂಪಾಯಿ 8 ರೂಪಾಯಿ, ಕೆಲವ್ರಿಗೆ 10-12 ರೂಪಾಯಿ ಈ ಥರ ಬೀಳುತ್ತೆ. 10-12 ರೂಪಾಯಿ ಬರೋರಿಗೆ ಏನೋ ವರ್ಕೌಟ್ ಆಗುತ್ತೆ, ಮಾಡ್ಬೋದು. ಬಟ್ 7-8 ರೂಪಾಯಿ ಬರೋರಿಗೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ. 100-200 kg ಇರ್ತಾರೆ ಒಬ್ಬೊಬ್ರು ಕಸ್ಟಮರ್. ಇವ್ರನ್ನೆಲ್ಲ ಕರ್ಕೊಂಡು ಗಾಡೀಲಿ ಪೆಟ್ರೋಲ್ಗೆ ಸರಿ ಹೋಗುತ್ತೆ ಅವ್ರನ್ನೆಲ್ಲ ಪಿಕಪ್ ಡ್ರಾಪ್ ಮಾಡೋದಕ್ಕೆ. ಹಾಗಾಗಿ ಇದಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ಬಟ್ ಪ್ರೆಸೆಂಟ್ ಜೀರೋ ಕಮಿಷನ್ ಇರೋದ್ರಿಂದ ರಾಪಿಡೋದಲ್ಲಿ ಮಾಡ್ಬೋದು. ಬಟ್ ಪೀಕ್ ಅವರಲ್ಲಿ ಅಷ್ಟೇ ಆರ್ಡ್ರ್ ಇದೆ, ನಾನ್ ಪೀಕ್ ಅವರಲ್ಲಿ ಆರ್ಡ್ರ್ ಇಲ್ಲ. ಇದ್ರ ಪ್ರಕಾರ ಹೇಳ್ತೀನಿ, ರಾಪಿಡೋದಲ್ಲಿ ಒಂದು 50,000-60,000 ಸಾವಿರ ಮಾಡ್ತಿದ್ದಾರೆ ಇವಾಗಲೂ ಹುಡುಗರು. ಈ ಸೀನಿಯರ್ಸ್ ಅಂಡ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇರೋರು ಮಾತ್ರ ನಾನು ಹೇಳ್ತಿರೋದು. ಇನ್ನು ಆವರೇಜ್ ಬ್ಯಾಡ್ ಪರ್ಫಾರ್ಮೆನ್ಸ್ ಇರೋರಿಗೆ ಖಂಡಿತ ಅರ್ನಿಂಗ್ಸ್ ಆಗ್ತಾ ಇಲ್ಲ. ಬಟ್ ನಾನು ಎಲ್ಲೇ ಆರ್ಡರ್ ಕೊಟ್ಟರು ಮಾಡ್ತೀನಪ್ಪ, ಯಾವುದೇ ಗಾಡಿ ಕೊಟ್ಟರು ಮಾಡ್ತೀನಿ, ಬೆಳಿಗ್ಗೆ ನೈಟ್ವರೆಗೂ ಎಲ್ಲಿಗಾರು ಬರ್ತಾ ಇಲ್ಲಿ ಹೊಡಿತಾ ಇರ್ತೀನಿ ಅನ್ನೋರು ಖಂಡಿತ ರಾಪಿಡೋ ಚೂಸ್ ಮಾಡ್ಬೋದು. ಅರ್ನಿಂಗ್ಸ್ ಆರಾಮಾಗಿ ಆಗುತ್ತೆ. ನಮಗೆ ಇಂಥ ಕಡೆಗೆ ಆರ್ಡರ್ ಬೇಕು, ನಾನು ಇಷ್ಟೇ ಅವರ್ ಡ್ಯೂಟಿ ಮಾಡೋದು, ನಾನು ಪಾರ್ಟ್ ಟೈಮ್ ಅಷ್ಟೇ ಮಾಡೋದು, ಫುಲ್ ಟೈಮ್ ಮಾಡೋಕ್ಕಾಗಲ್ಲ ಅನ್ನೋರು ದಯವಿಟ್ಟು ರಾಪಿಡೋಗೆ ಯಾರೂ ಬರಬೇಡಿ. ನನ್ನ ಅನಿಸಿಕೆದು ಹೇಳ್ತಾ ಇದ್ದೀನಿ. ಇದು ಹಿಂಗಿದೆ. ಇದು ಬಿಟ್ಟರೆ ನೆಕ್ಸ್ಟ್ ಪೋರ್ಟ್ರ್ ಅಂತಲೂ ತುಂಬ ಅಂದರೆ ತುಂಬ ಡೌನ್ ಆರ್ಡ್ರು. ಕಮ್ಮಿ ಮಾರ್ಕೆಟ್ ಬಿದ್ದೋಗ್ಬಿಟ್ಟಿದೆ ಪೋರ್ಟ್ರಿಗೆ. ಏನು 1 ವರ್ಷ 2 ವರ್ಷ ಹಿಂದೆ ಇತ್ತಲ್ಲ ಪೋರ್ಟ್ರು, ಬಟ್ ಇವಾಗ ಹೇಳಂಗೆ ಇಲ್ಲ. ಯಾರಿಗೂ ಇದರಲ್ಲಿ ಯಾವುದು ಬೆಸ್ಟು ಆವರೇಜು ಇದರಲ್ಲಿ ಏನಿಲ್ಲ. ಪೋರ್ಟ್ರಲ್ಲಿ ಪರ್ಫಾರ್ಮೆನ್ಸ್ ಅಂತ ಏನೂ ಇಲ್ಲ. ಮುಂಚೆ ಎಲ್ಲ ರೇಟಿಂಗ್ಸ್ ಕೊಡ್ತಾ ಇದ್ದ, ಪಾಯಿಂಟ್ಸ್ ಕೊಡೋನು ಅದ್ರ ಮೇಲೆ ಆರ್ಡರ್ ಕೊಡ್ತಾ ಇದ್ದೆ. ಇವಾಗ ಎಂಥದ್ದು ಇಲ್ಲ. ಎಲ್ಲರಿಗೂ ಓಪನ್ ಐ ಡಿ ಕೊಟ್ಬಿಟ್ಟು ಯಾರು ಬರ್ತಾರೋ ಆರ್ಡ್ರ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಹಿಂಗಾಗಿರೋದು ಏನಾಗಿದೆ, ಪೋರ್ಟ್ರಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಬಟ್ ಜೀರೋ ಕಮಿಷನ್ ಇರೋದ್ರಿಂದ ಪೋರ್ಟ್ರಲ್ಲೂ ಪರವಾಗಿಲ್ಲ. ಕಿಲೋಮೀಟ್ರಿಗೆ 12-15 ರೂಪಾಯಿವರೆಗೂ ಬರ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆರ್ಡ್ರ್ ಇಲ್ಲ. ಮಾರ್ಕೆಟೆಲ್ಲ ಹೊಡಿತೀನಿ ಅಂದರೆ 60-70 ರೂಪಾಯಿನೂ ಆರ್ಡ್ರ್ ಅವೇ ಹೊಡ್ಕೊಂಡು ಕೂತ್ಕೋಬೇಕು. ಅವರಲ್ಲಿ ಅರ್ನಿಂಗ್ಸ್ ಆಗಲ್ಲ. ಯಾಕೆಂದರೆ ಲೊಕೇಶನ್ ರಾಂಗ್ ಇರ್ತವೆ, ಕಸ್ಟಮರ್ ಫೋನ್ ಪಿಕ್ ಮಾಡಲ್ಲ, ಒಂದು ಟ್ರಾಫಿಕ್ ಸಮಸ್ಯೆ, ಏನೋ ಒಂದು 108 ಪ್ರಾಬ್ಲಮ್ ಮಾರ್ಕೆಟ್ ಹತ್ರ ಡ್ಯೂಟಿ ಮಾಡಬೇಕಂದ್ರೆ. ಸರ್ಜಿದ್ರೆ ಮಾತ್ರ ಮಾರ್ಕೆಟಲ್ಲಿ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನು 30 ಪ್ಲಸ್ ಒಂದು 30 ರೂಪೀಸ್ ಎಕ್ಸ್ಟ್ರಾ ಕೊಡ್ತಾನಲ್ಲ, 60 ರೂಪಾಯಿ ಆರ್ಡ್ರದೊಂದು 50, 2-3 ಕಿಲೋಮೀಟ್ರಿಗೆ 100-110 ಮುಂಚೆ ಬರ್ತಾ ಇತ್ತಲ್ಲ, ಆ ಥರ ಸರ್ಜಿದ್ರೆ ಮಾತ್ರ ವರ್ಕೌಟ್ ಆಗುತ್ತೆ. ವಿತೌಟ್ ಸರ್ಜಲ್ಲಿ ಲೋಕಲ್ ಆರ್ಡ್ರ್ ಮಾಡೋಕ್ಕಾಗಲ್ಲ ಮಾರ್ಕೆಟಲ್ಲಿ. ಹಂಗಾಗಿ ಲಾಂಗ್ ಆರ್ಡ್ರ್ ಬಿದ್ದರೆ ಸ್ವಲ್ಪ ಪರವಾಗಿಲ್ಲ. ಲಾಂಗ್ ಅಂದರೆ ಸಿಟಿಯಿಂದ ಆಚೆ ಅಲ್ಲ, ಸಿಟಿ ಒಳಗಡೆ ಒಂದು 300-400 ರೂಪಾಯಿ ಆರ್ಡ್ರ್ಗಳು ಬಿದ್ದರೆ ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ. ಜೀರೋ ಕಮಿಷನ್ ಇರೋದ್ರಿಂದ ಆಗ ಒಂದು 3-4 ಲಾಂಗ್ ಹೊಡ್ಕೊಂಡ್ರು ಒಂದು ಪರ್ ಡೇಗೆ ಒಂದು 1,000-1,500 ಆಗುತ್ತೆ. ಬಟ್ ಸಿಂಗಲ್ ಆ್ಯಪಲ್ಲಿ ಆಗಲ್ಲ, ಡಬಲ್ ಆ್ಯಪ್ ಇಟ್ಕೊಂಡು ಮಾಡಬೇಕು. ಬಟ್ ಒಂದೇ ಮೊಬೈಲಲ್ಲಿ ಡಬಲ್ ಆ್ಯಪ್ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಇವಾಗ. ಯಾವುದರಲ್ಲಿ ಪೋರ್ಟ್ರಲ್ಲಿ ಎಲ್ಲ ತೆಗೆದುಬಿಟ್ಟಿದ್ದಾನೆ. ಹಂಗಾಗಿ 2 ಮೊಬೈಲ್ ಇಟ್ಕೋಬೇಕು, 2 ಐ ಡಿ ಇರೋರು. ಇದೆಲ್ಲ ಸ್ವಲ್ಪ ಕಷ್ಟ. 2 ಮೊಬೈಲ್ ಇಟ್ಕೊಂಡು ಮೊಬೈಲ್ ಕನ್ಫ್ಯೂಸ್ ಆಗಿ ಎಲ್ಲರೂ ಬಿಡೋದು, ಈ ಥರ ಎಲ್ಲ ಪ್ರಾಬ್ಲಮ್ ಸಮಸ್ಯೆ ಜಾಸ್ತಿ ಆಗ್ತವೆ. ಹಂಗಾಗಿ ಇವಾಗ ಸದ್ಯಕ್ಕೆ ಪೋರ್ಟ್ರಲ್ಲಿ ಏನಪ್ಪ ಅಂದರೆ ಸೀನಿಯರ್ಸ್ಗಳಿಗೆ ಒಂದು ಐ ಡಿ ಇಟ್ಕೊಂಡು ಎಲ್ಲಿ ಬೇಕಲ್ಲಿ ಬಂದರೆ ಹೊಡಿತೀನಿ ಇನ್ನೋರಿಗೆ ಒಂದು 1,000-1,500 ರೂಪಾಯಿ ಆಗೋದು ಅವರೇಜ್ ನನ್ನ ಪ್ರಕಾರ ಹೆಚ್ಚು ಅನ್ನಿಸ್ತಾ ಇದೆ ಇವಾಗ ಪೋರ್ಟ್ರಲ್ಲಿ. ಬಟ್ ಎಲ್ಲ ಆ್ಯಪ್ಗಳು ನೋಡ್ಕೊಂಡ್ರೆ ಯಾವೂ ಕೂಡ ಕರೆಕ್ಟಾಗಿ ಇಲ್ಲ ಇವಾಗ. ಪ್ರೆಸೆಂಟ್ ಇರೋ ಸಿಚುವೇಶನಿಗೆ ಸ್ವಿಗ್ಗಿ ಝೊಮ್ಯಾಟೊ ಆಗಿರ್ಬೋದು, ರಾಪಿಡೋ ಆಗಿರ್ಬೋದು, ಪೋರ್ಟ್ರ್ ಆಗಿರ್ಬೋದು, ಆ ಟಂಕಲ್ ಎನಿವನ್ ಯಾವುದೇ ಆ್ಯಪ್ ತಗೊಳ್ಳಿ, ಇವಾಗ ಇರ್ತಕ್ಕಂಥ ಸ್ಟಿಲ್ ಹೇಳ್ಬೇಕಂದ್ರೆ ಆರ್ಡ್ರ್ ತುಂಬ ಕಡಿಮೆ ಇದೆ. ಹುಡುಗರು ತುಂಬ ಜಾಸ್ತಿ ಆಗಿದ್ದಾರೆ. ಇದರಿಂದ ಆರ್ಡ್ರಸ್ ಎಲ್ಲ ಡಿವೈಡ್ ಆಗಿರೋದ್ರಿಂದ ಅರ್ನಿಂಗ್ಸು ತುಂಬ ಕಡಿಮೆ ಆಗಿದೆ. ನಾನು ಕಳೆದ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ, ಆರ್ಡ್ರ್ ಬರ್ತಾ ಇಲ್ಲ, ಸಂಪಾದನೆ ಕಮ್ಮಿ, 1,000 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಬಟ್ ಏನು ಮಾಡೋಕ್ಕಲ್ಲ, ಸಿಚುವೇಶನ್ ಹಂಗಿದೆ. ಹುಡುಗರು ಹೆವಿ ಆಗಿಬಿಟ್ಟಿದ್ದಾರೆ. ಈ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಮೇಲಂತೂ ಪಾರ್ಟ್ ಟೈಮ್ ಅವರು ಕೆಲಸ ಬಿಟ್ಟೋಗಿರೋ ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟಾರೆ. ಬೈಕ್ ಟ್ಯಾಕ್ಸಿಗೂ ಆರ್ಡರ್ ಕಮ್ಮಿ ಆಯಿತು. ಇನ್ನು ಪೋರ್ಟ್ರು ಅಂಕಲ್ಲು ಗೊತ್ತಿರಬೇಕು, ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಆರ್ಡರ್ ಕೂಡ ಕಮ್ಮಿ ಇದೆ. ಕಸ್ಟಮರ್ಗಳೇ ಬರ್ತಾರೆ, ಅವರವರೇ ಐಟಮ್ ಪರ್ಚೇಸ್ ಮಾಡ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಆನ್ಲೈನ್ ಬುಕ್ಕಿಂಗ್ ಆಗಲ್ಲ. ಯಾವುದೋ ಒಂದೊಂದು ಲಾಂಗ್ ಇರೋರು, ಏನೋ ಎಮರ್ಜೆನ್ಸಿ ಏನಿರೋರು, ಕಂಪ್ನಿಯವರು ಇವರು ಮಾತ್ರ ಬುಕ್ಕಿಂಗ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಇನ್ನು ಫ್ರೀಯಾಗಿರೋರಂತೂ ತುಂಬ ಜನ ಮಾರ್ಕೆಟೆಲ್ಲ ಬಂದು ಅವರೇ ಸಪ್ಲೈ ಮಾಡಿ ಅವರೇ ಪಿಕಪ್ ಮಾಡ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಮಳೆಗಾಲ ಬರೋವರೆಗೂ ಯಾವುದೇ ಕಾರಣಕ್ಕೂ ಆರ್ಡ್ರ್ ಬರೋಲ್ಲ. ಇನ್ನೂ ಎಷ್ಟು 3 ಮಂತ್ಸ್ವರೆಗೂ ಹಿಂಗೆ ಇರುತ್ತೆ. ಡೆಲಿವರಿ ಫೀಲ್ಡ್ ತುಂಬ ಟಫ್ ಇರುತ್ತೆ. ಹೊಸಬ್ರು ಬಂದರೆ ಸ್ವಲ್ಪ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ನನ್ನ ಪ್ರಕಾರ. ಹಳಬ್ರೇ ಒದ್ದಾಡ್ತಿದ್ದಾರೆ ಅರ್ನಿಂಗ್ಸ್ ಮಾಡೋಕ್ಕೆ. 1,000-1,500 ಅರ್ನಿಂಗ್ಸ್ ಮಾಡೋಕ್ಕೆ ಹಳಬ್ರೇ ಒದ್ದಾಡ್ತಿದ್ದಾರೆ. ಇನ್ನು ಹೊಸಬ್ರು ಬಂದರೆ ಏನು ಮಾಡೋಕ್ತಾನೆ ಆಗುತ್ತೆ. ಹಂಗಾಗಿ ಹೊಸಬ್ರು ಯಾರೇ ಬಂದರೂ ಒಂದು 3 ತಿಂಗಳು ಸೆಟ್ ಮಾಡ್ಕೊಳ್ಳಿ. ಈಗ ಆರ್ಡ್ರ್ ಕಡಿಮೆ ಇರೋದ್ರಿಂದ ಈ ಟೈಮಲ್ಲಿ ಹೊಸಬ್ರಿಗೆ ಬಂದರೆ ಸೆಟ್ ಮಾಡ್ಕೋಬೇಕು ನೀವು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳು ಚೆನ್ನಾಗಿ ಸೆಟ್ ಮಾಡ್ಕೊಂಡು ಲೊಕೇಶನ್ ಗೊತ್ತಾದ್ರೆ ನಿಮಗೆ ಏನು ಮೇಯಿಂದ ಆರ್ಡ್ರ್ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ
ಮೇನ್ ಆರ್ಡರ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಪಿಕಪ್ ಆಗುತ್ತೆ, ಸರ್ಜ್ ಆಗ್ತಾನೆ, ಅರ್ನಿಂಗ್ಸ್ ಆಗುತ್ತೆ. ಅಷ್ಟೊತ್ತಿಗೆ ನೀವು ಬಂದು ಚೆನ್ನಾಗಿ ಸೆಟಲ್ ಆಗಿ ಡೆಲಿವರಿ ಫೀಲ್ಡಲ್ಲಿ ಒಳ್ಳೆ ಬೇಸ್ಮೆಂಟ್ ಇದು ಒಂಥರ ಸೆಟ್ಲ್ ಆದರೆ ಖಂಡಿತ ಅರ್ನಿಂಗ್ಸ್ ಮಾಡ್ಬೋದು. ಯಾರೇ ಆಗಲಿ ಅಷ್ಟೇ, ನೀವು ಹೊಸ್ದಾಗಿ ಬರೋರಿಗೆ ಯಾರೂ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ನೀವು ಬಂದು ಒಂದೇ ದಿನಕ್ಕೆ ನಿಮ್ಗೆ 1000 2000 ಬೇಕಾದ್ರೆ ಖಂಡಿತ ಆಗಲ್ಲ. ಪೇಷನ್ಸ್ ಬೇಕು. ಈ ಡೆಲಿವರಿ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರೆ ತುಂಬ ಪೇಷನ್ಸ್ ಬೇಕು. ತಾಳ್ಮೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಒಂದಿನ 1000 ಆಗುತ್ತೆ, ಇನ್ನೊಂದು ದಿನ 500 ಆಗುತ್ತೆ, ಒಂದು 200 ಆಗಲ್ಲ. ಈ ಥರ ಎಷ್ಟೋ ಆಗಿದೆ ಘಟನೆಗಳು. ಯಾಕೆಂದರೆ ಕಳೆದ 10 ವರ್ಷದಿಂದ ಎಕ್ಸ್ಪೀರಿಯನ್ಸ್ ನಮಗಿದೆ ಈ ಡೆಲಿವರಿ ಫೀಲ್ಡಲ್ಲಿ. ಎಲ್ಲ ಥರ ಏಳು ಬೀಳುಗಳನ್ನ ನೋಡಿಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಹೇಳ್ತಿದ್ದೀವಿ ಅಷ್ಟೇ. ಹಾಗಾಗಿ ಹೊಸಬ್ರು ಬರ್ತೀರಾ, ಬನ್ನಿ. ಒಂದು 3 ತಿಂಗಳು ನಮ್ದಲ್ಲ, ಇದು ಪೇಮೆಂಟ್ ಇಲ್ಲ ಅಂದ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಈ ಡೆಲಿವರಿ ಫೀಲ್ಡಲ್ಲಿ ಬದುಕೋಕ್ಕಾಗುತ್ತೆ ಮುಂದಿನ ದಿನಗಳಲ್ಲಿ. ಬಟ್ ಸೆಟಲ್ ಆಗ್ಬಿಟ್ರೆ ಇದೊಂಥರ ಗೌರ್ಮೆಂಟ್ ಜಾಬ್ ಇದ್ದಂಗೆ. ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ. ನಿಮ್ಮದೇ ಎಷ್ಟಾರು ಹೊಡ್ಕೋಬೋದು, ಎಷ್ಟಾರು ಅರ್ನಿಂಗ್ಸ್ ಮಾಡ್ಬೋದು, ಎಷ್ಟು ಅವರ್ ಆದರೂ ಡ್ಯೂಟಿ ಮಾಡ್ಬೋದು ಫ್ಯೂಚರಲ್ಲಿ. ಆ ಥರ ಇದೆ. ಬಟ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಗಾಡಿ ಓಡಿಸ್ಬೇಕಾಗತ್ತೆ. ಈ ಬೆಂಗಳೂರು ಟ್ರಾಫಿಕಲ್ಲಿ ಗೊತ್ತು, ನಾವು ಎಷ್ಟೇ ಹುಷಾರಾಗಿದ್ದರೂ ನಾವು ಬೇರೆಯವ್ರು ಬಂದು ನಮಗೆ ಆಕ್ಸಿಡೆಂಟ್ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ, ಫುಲ್ ಹೆಲ್ಮೆಟ್ ಹಾಕೊಳ್ಳಿ. ರ್ಯಾಪಿಡೋ ರೈಡರ್ಸ್ ಕಸ್ಟಮರ್ಗೂ ಅಷ್ಟೇ ಫುಲ್ ಹೆಲ್ಮೆಟ್ ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ತುಂಬ ಜನಕ್ಕೆ ಒಳ್ಳೇದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.